ಆ ನಗರದ ಜನರಿಗೆ ಭೀಮಾ ನದಿಯೇ ಜೀವಜಲವಾಗಿದೆ. ಆದರೆ ಅದೇ ಜೀವಾಮೃತ ಕಲುಷಿತವಾಗ್ತಿದೆ. ಜನ ಕುಡಿಯೋಕ್ಕೂ ಮಲಿನ ನೀರನ್ನೇ ಪೂರೈಕೆ ಮಾಡುತ್ತಿದ್ದಾರೆ. ನಲ್ಲಿಗಳಲ್ಲಿ ಗಲೀಜು ನೀರು ಹರಿತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಡ್ರಮ್ನಲ್ಲಿ ಯಾವುದೋ ಮೋರಿ ನೀರು ತುಂಬಿಸಿಟ್ಟಂತಿದೆ. ಬಕೆಟ್, ವಾಟರ್ ಬಾಟಲ್ನಲ್ಲಿ ಹಿಡಿದಿರೋ ನೀರು ಕಲರ್ ಆಗಿ ಕಾಣಿಸ್ತಿದೆ. ಯಾದಗಿರಿ ನಗರಸಭೆ ಇದೇ ನೀರನ್ನ ಜನರಿಗೆ ಕುಡಿಯಲು ಕೊಡ್ತಿದೆ. ಭೀಮಾ ನದಿಯಿಂದ ಕಲುಷಿತ ನೀರು ಪೂರೈಕೆ. ಜನರ ಸಮಸ್ಯೆ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು. ಮೈಸೂರಿನಲ್ಲಿ ಕಲುಷಿತ ನೀರು ಕುಡಿದು ನೂರಾರು ಜನ ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ರು. ವಿಷ ನೀರಿಗೆ ಒಬ್ಬ ಬಲಿಯಾಗಿದ್ದು ಕಣ್ಣ ಮುಂದಿದೆ. ಆದರೂ ಅಧಿಕಾರಿಗಳು ಎಚ್ಚೆತ್ತಿಲ್ಲ ಅನ್ನೋದಕ್ಕೆ ಯಾದಗಿರಿ ನಗರಸಭೆಯ ಸಾಕ್ಷಿ. ಭೀಮಾ ನದಿ ಬರಿದಾಗ್ತಿದೆ. ಯಾದಗಿರಿಯಲ್ಲಿ ಕುಡಿಯೋ ನೀರಿಗೂ ಸಂಕಷ್ಟ ಎದುರಾಗಿದೆ. ಹೀಗಾಗಿ ನಗರಸಭೆ 31ನೇ ವಾರ್ಡ್ನ ಅಂಬೇಡ್ಕರ್ ಬಡಾವಣೆಯಲ್ಲಿ ವಾರಕ್ಕೆ 2 ಬಾರಿ ಮಾತ್ರ ಕುಡಿಯೋ ನೀರು ಪೂರೈಸುತ್ತಿದೆ. ಅದು ಕಲುಷಿತ ನೀರು. ಕಳೆದ 15 ದಿನಗಳಿಂದ ನಲ್ಲಿಗಳಲ್ಲಿ ಕೊಳಚೆ ನೀರು ಬರ್ತಿದೆ. ಕುಡಿಯಲು ಇರಲಿ, ಪಾತ್ರೆ ತೊಳೆಯೋದಕ್ಕೂ ಮನಸ್ಸು ಬರಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರು ಭಾಳ ಗಲೀಜಾವ. ಈಗ ಒಂದು 15 ದಿನಲಿಂದ ಆಯ್ತು ಇದೇ ತರ ಬರ್ಲಕತ್ತಾವ. ನಾವು ಹೆಂಗ್ ಕುಡಿಬೇಕು, ಹೆಂಗ್ ಮಕ್ಕಳಿಗೆ ಮೈ ತೊಳೆದ್ರೆ ಮೈ ಎಲ್ಲ ಗುಳ್ಳಿ ಆಗ್ಲತ್ತಾವ. ಮೈ ತುರ್ಸ್ಕೊಲತ್ತಾರ. ನಾವು ಇವೇ ಕುಡಿಬೇಕ್ರಿ. ಎಷ್ಟು ದೊಡ್ಡ ಭೀಮಾ ನದಿ ಇದ್ರೂ ಮ್ಯಾಲ ನೀರು ಕಟ್ಟಿ ಹಾಕ್ಯಂದ್ರೆ ನಮಗೆ ಹೊಲಸು ನೀರು ಬಿಡಕತ್ತಾರ ಈ ಮಂದಿ. ಭೀಮಾ ನದಿ ಮ್ಯಾಲ ಕಟ್ಟಿ ಹಾಕ್ಯಾರ. ಅವು ನೀರು ಬಿಟ್ರನ್ನ ತಿಳಿಯನ್ನ ಬರ್ತಾವ್ರಿ ನಮ್ಮ ಏರಿಯಾಕ್ಕೆ ಅಂಬೇಡ್ಕರ್ ಚೌಕಿ. ಅವು ನೀರು ಕೂಡ ಇಲ್ರಿ, ಬರೇ ಹೊಂಡ ನೀರು ಬರ್ಲತ್ತಾವ. ಈಗ 15 ದಿನ ಮ್ಯಾಲಾಯ್ತು. ಬೇರೆ ವಿಧಿ ಇಲ್ಲದೆ ಇಲ್ಲಿನ ನಿವಾಸಿಗಳು ಇದೇ ನೀರನ್ನ ಬಳಸುತ್ತಿದ್ದಾರೆ. ಮಕ್ಕಳಿಗೆ ತುರಿಕೆ, ಚರ್ಮದ ಸಮಸ್ಯೆ ಶುರುವಾಗಿದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾರೇ ಅಂತಿಲ್ಲ. ನೋಡಿದ್ರೆ ಕೆರೆಗಿರ್ತಕ್ಕಂಥ ನೀರು, ಈ ಗಟರ್ದಾಗ ಇರ್ತಕ್ಕಂಥ ನೀರು, ಈ ಥರ ನೀರು ಬರ್ತಾ ಇದೆ ನಳದಲ್ಲಿ. ಈ ಅವೇ ಕುಡಿಬೇಕು, ಅವೇ ತೊಳ್ಕೋಬೇಕು. ಪ್ರತಿಯೊಂದು ಬಟ್ಟೆ ತೊಳೆಯೋದು ಅದೇ, ಮುಸುರಿ ತೊಳೆಯೋದು ಅದೇ, ಮೈ ತೊಳ್ಕೋದು ಅದೇ, ಪ್ರತಿಯೊಂದಕ್ಕೆ ಯೂಸ್ ಅದೇ. ಒಂದು ಟೈಪು ಕೊಳತು ನೀರ್ದ ದ್ವಾಮಿ ಗೀಮಿ ಕುಂತಿರ್ತ ಆ ನೀರು ಕಾಡ್ಸೋದು. ಈ ಸರ್ಕಾರ ಏನು ಮಾಡ್ತದೋ ಗೊತ್ತಾಗ್ತಾ ಇಲ್ಲ. ಸರ್ಕಾರ, ನಗರ ಅಧಿಕಾರಿಗಳು ಯಾರು ಒಂದು ಸುತ್ತು ಯಾರು ಹೊಡಿತಾರೆ? ಯಾರು ಹೊಡೆಯಲ್ಲ. ಯಾವ ಆಫೀಸರ್ ಎಲ್ಲ ಯಾವ ಬರೋದೇ ಹೊಟ್ಟೆಯಲ್ಲಿ ಏರಿಯಾದೊಳಗೆ. ಇನ್ನಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಮತ್ತೊಂದು ಜಲ ದುರಂತ ತಲೆದೋರುವ ಮೊದಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಿದೆ. ಅಮೀನ್ ಹೊಸೂರ್, ಟಿವಿ9 ಯಾದಗಿರಿ.